ತಮ್ಮ ಹಲವಾರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಂತಹ ಸಾರಿಗೆ ನೌಕರರು ಬೇಡಿಕೆಗಳು ಯಾವಾಗ ಈಡೇರಲಿಲ್ಲ, ಇದೀಗ ಅವರು ಒಂದು ಮುಷ್ಕರಕ್ಕೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ನಾಳೆ ಇವರು ಕೂಗು ಕೊಟ್ಟಿರುವಂಥದ್ದು ಪ್ರತಿಭಟನೆಗೆ ಸಾರಿಗೆ ನೌಕರರು ನಾಳೆ ರಸ್ತೆ ಮೇಲೆ BMTC ಮತ್ತು KSRTC ಬಸ್ಗಳು ಇಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಬಸ್ ಇರೋದಿಲ್ಲ, ನೀವು ಎಲ್ಲಿಗೆ ಹೋಗಬೇಕಂದ್ರೂ ಕೂಡ ನಾಳೆ ಬಸ್ ತಮಗೆ ಸಿಗೋದಿಲ್ಲ. ಬಸ್ ಸಂಚಾರ ನಿಲ್ಲಿಸಿ ಸಾರಿಗೆ ಸಿಬ್ಬಂದಿಯಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ನಾಳೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧದ ಪ್ರತಿಭಟನೆಯಿಂದಾಗಿ ಇಡೀ ರಾಜ್ಯದ ತುಂಬಾ ಸಾರಿಗೆ ಸ್ತಬ್ಧವಾಗ್ತಾ ಇದೆ. ನಾಳೆ BMTC KSRTC ಬಸ್ ರೋಡ್ಗೆ ಇಳಿಯೋದು ಡೌಟ್. ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು, ನಾಳೆ ನಿಮಗೆ ಬಸ್ಗಳು ಸಿಗೋದಿಲ್ಲ. ಬಸ್ ಸಂಚಾರವನ್ನು ನಿಲ್ಲಿಸಿ ಸಾರಿಗೆ ಸಿಬ್ಬಂದಿಯಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ವಿವಿಧ ಬೇಡಿಕೆಗಳು ಸಾರಿಗೆ ನೌಕರರು ಬಹಳಷ್ಟು ವರ್ಷಗಳಿಂದ ರಾಜ್ಯ ಸರ್ಕಾರದ ಮುಂದೆ ಸಾರಿಗೆ ಇಲಾಖೆಗೆ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ಆಲ್ ದಿ 4 ಬ್ರಾಂಚಸ್ NWSRTC, KSRTC, BMTC ಎಲ್ಲವೂ ಸೇರಿದಂತೆ ಒಟ್ಟಾರೆಯ ಸಾರಿಗೆ ನೌಕರರು ಒಂದಷ್ಟು ಪ್ರಮುಖವಾಗಿ ಈ ಪ್ರೈವೇಟ್ ಟೆಂಡರ್ಸನ್ನು ಕ್ಯಾನ್ಸಲ್ ಮಾಡಬೇಕು, 7th ಪೇ ಸ್ಕೇಲ್ ಕೊಡಬೇಕು, ಸಂಬಳದ ವ್ಯವಸ್ಥೆಯನ್ನು ಜಾಸ್ತಿ ಮಾಡಬೇಕು, ಮೆಡಿಕಲ್ ಫೆಸಿಲಿಟೀಸ್ ಕೊಡಬೇಕು, ಹೀಗೆ ಒಂದಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮುಂದೆ. ಹೀಗಾಗಿ ಅದನ್ನು ಈಡೇರಿಸುವಂಥ ಯಾವ ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಲಿಲ್ಲ. ಜೊತೆಗೆ ಒಂದಷ್ಟು ಸಂಧಾನ ಸಭೆಗಳು ವಿಫಲವಾದಂಥ ಹಿನ್ನೆಲೆ ನಾಳೆ ಮುಷ್ಕರ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಜನರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. KSRTC 8,000, BMTC 7,000 ಬಸ್ಗಳು ಬಂದಾಗ್ತಾ ಇದ್ದಾವೆ. 4 ನಿಗಮಗಳಿಂದ 23,000 ಬಸ್ ರಸ್ತೆಗಿಳಿಯೋದು ಡೌಟ್. ಬರೋಬ್ಬರಿ 1 ಲಕ್ಷ ಕಾರ್ಮಿಕರಿಂದ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. 4 ನಿಗಮಗಳ ಮುಷ್ಕರ, ಅನಿರ್ದಿಷ್ಟಾವಧಿ ಮುಷ್ಕರ, ಜನರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. KSRTC 8,000, BMTC 7,000 ಬಸ್ಗಳು ಬಂದಾಗ್ತಾ ಇವೆ. ಒಟ್ಟಾರೆಯ 23,000 ಬಸ್ಗಳು ರಸ್ತೆಗಿಳಿಯೋದು ಡೌಟ್ ಅಂತ 1 ಲಕ್ಷ ಕಾರ್ಮಿಕರು ಸಾರಿಗೆ ನೌಕರರಿಂದ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅನಿರ್ದಿಷ್ಟಾವಧಿ ಮುಷ್ಕರ ಇಂತಿಷ್ಟೇ ದಿವಸ ಅಂತ ಇಲ್ಲ. ಒಟ್ಟಾರೆ 23,000 ಬಸ್ಗಳು ಇಳಿಯೋದಿಲ್ಲ ರೋಡ್ಗೆ. 1 ಲಕ್ಷಕ್ಕೂ ಹೆಚ್ಚು ಸಾರಿಗೆ ನೌಕರರು ಈ ಒಂದು ಬಂದ್ಗೆ, ಪ್ರತಿಭಟನೆಗೆ, ಮುಷ್ಕರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಭಾರೀ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೋದಕ್ಕೆ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ನಾಲ್ಕು ನಿಗಮಗಳಿಂದ 23,000 ಬಸ್ಗಳು ರಸ್ತೆಗಿಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 38 ತಿಂಗಳಿನಲ್ಲೇ ಸಂಬಳದಲ್ಲಿನ ಬಾಕಿ ಹಣವನ್ನು ನೀಡಬೇಕು ಅನ್ನುವಂಥದ್ದು ಇವರ ಬೇಡಿಕೆ. ಸರ್ಕಾರದ ಮುಂದಿರುವಂಥ ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆ 1/1/2024ರಿಂದ ವೇತನವನ್ನು ಜಾರಿಗೊಳಿಸುವುದು, ನಗದು ರಹಿತ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಇದೆ. ನೌಕರರಿಗೆ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಸರಿಯಾದಂಥ ಆಹಾರ ಮತ್ತು ಆರೋಗ್ಯ ಸರಿಯಾಗಿದ್ದರೆ ತಾನೇ ಇವರು ಕೆಲಸ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ಇದೊಂದಷ್ಟು ಬೇಡಿಕೆಗಳು ಮತ್ತು ನೌಕರರ ಮೇಲೆ ಹಾಕಿದ್ದಂತಹ ಕೇಸನ್ನು ವಾಪಸ್ ಪಡೆಯಬೇಕು ಅನ್ನುವಂಥದ್ದು ಕೂಡ ಬೇಡಿಕೆ ಇದೆ. ಸರ್ಕಾರಿ ನೌಕರರಿಗೆ ನೀಡುವ ವೇತನಕ್ಕೆ ಸಮಾನ ವೇತನವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು, ಸಾರಿಗೆ ನೌಕರರಿಗಿರುವಂತಹ ಹಕ್ಕಿನ ರಜೆಗಳನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಖಾಸಗೀಕರಣ, ಭ್ರಷ್ಟಾಚಾರ, ಕಾರ್ಮಿಕರ ಮೇಲೆ ಮಾಡುವಂತಹ ಕಿರುಕುಳ ಎಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂಥದ್ದು ಇವರ ದೊಡ್ಡ ಮಟ್ಟದ ಆಗ್ರಹ. ಜೊತೆಗೆ ಇತ್ತೀಚೆಗೆ ಎಲ್ಲ ಕಡೆ ಜಾಸ್ತಿ ಓಡಾಡ್ತಾ ಇರುವಂಥದ್ದು ಎಲೆಕ್ಟ್ರಿಕ್ ಬಸ್ಗಳು. ಇದಕ್ಕೆ ಸಂಸ್ಥೆಯ ಚಾಲಕರನ್ನೇ ನಿಯೋಜಿಸಬೇಕು. ಬಸ್ ನಿರ್ವಹಣೆ ಖಾಸಗಿ ಗುತ್ತಿಗೆದಾರರಿಗೆ ಕೊಡುವಂಥ ಪದ್ಧತಿಯನ್ನು ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಮೇಲಾಗಿ ಇವರ ಬೇಡಿಕೆ ಇರುವಂಥದ್ದು. ಸಾರಿಗೆ ನೌಕರರದ್ದು ಸರ್ಕಾರದ ಮೇಲೆ ಒಂದಷ್ಟು, ಅಂದರೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ, ಒಂದಷ್ಟು ವಿಚಾರವಾಗಿ ಬೇಡಿಕೆಗಳನ್ನು ಈಡೇರಿಸ್ಕೊಡಿ ಅಂತ. ಬಟ್ ಸಾರಿಗೆ ಸಿಬ್ಬಂದಿಗಳ ನೌಕರರ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಯಾಕೋ ಬಹಳ ಲಘುವಾಗಿ ಪರಿಗಣಿಸ್ತಾ ಇದೆ ಅಂತ ಕಾಣುತ್ತೆ. ಹೀಗಾಗಿಯೇ ಈ ಹಿಂದೆ ಆದಂಥ 2 ಸಂಧಾನ ಸಭೆಗಳು ಕೂಡ ವಿಫಲವಾಯಿತು. CM ಸಂಧಾನ ಸಭೆ ಮೇಲೆ ನಿಂತಿದೆ ಮುಷ್ಕರದ ಭವಿಷ್ಯ. ನಾಳೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಇಂದು ಬೆಳಗ್ಗೆ 11:30ಕ್ಕೆ CM ನೇತೃತ್ವದಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ ವಿಧಾನಸೌಧದಲ್ಲಿ. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಬೆಳಗ್ಗೆ 11:30ಕ್ಕೆ ಸಭೆ ಕರೆದಿದ್ದಾರೆ. ಈ ಹಿಂದೆ CM ನೇತೃತ್ವದಲ್ಲಿ ನಡೆದಿದ್ದಂತಹ 2 ಸಭೆ ಅಪೂರ್ಣವಾಗಿದೆ, ಅಂದರೆ ಪೂರ್ತಿಯಾಗಿಲ್ಲ. ಬೇಡಿಕೆ ಈಡೇರದಂಥ ಹಿನ್ನೆಲೆ ನಾಳೆ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಸಾರಿಗೆ ನೌಕರರು.
ದೊಡ್ಡ ಮಟ್ಟದಲ್ಲಿ ಇವತ್ತಿನ CM ಅವರ ಸಂಧಾನದ ಸಭೆ ಮೇಲೆ ಮುಷ್ಕರದ ಭವಿಷ್ಯ ನಿಂತಿರುವಂಥದ್ದು. ಈ ಹಿಂದೆ ನಡೆದಂತಹ 2 ಮೀಟಿಂಗ್ಗಳು ಕೂಡ ಅಪೂರ್ಣ ಆಗಿತ್ತು. ಹೀಗಾಗಿ ಇವರು ಇವತ್ತು ಒಂದು ಪ್ರಮುಖವಾದಂಥ ತಿರುವು ಪಡೆದುಕೊಳ್ಳುತ್ತೆ. ಏನಾದರೂ ಮುಖ್ಯಮಂತ್ರಿಗಳು ಸಾರಿಗೆ ಸಿಬ್ಬಂದಿಯನ್ನು ಮುಖ್ಯಸ್ಥರನ್ನು ಏನಾದರೂ ಮನವೊಲಿಸುವಲ್ಲಿ ಯಶಸ್ವಿ ಆಗಿಬಿಟ್ರೆ, ಸಂಧಾನ ಸಭೆ ಏನಾದರೂ ವರ್ಕೌಟ್ ಆಗಿಬಿಟ್ರೆ ಮುಷ್ಕರ ನಿಲ್ಲಿಸಬಹುದು. ಅಂದರೆ ಸುಮ್ಮನೆ ಆಶ್ವಾಸನೆ ಈ ಕ್ಷಣ ಕೊಟ್ಬಿಟ್ರೆ ಕೂಡ ಅವ್ರು ಮತ್ತೆ ಇನ್ನೊಂದು ದಿವಸಕ್ಕೆ ಮುಂದಾಕ್ಕೊಳ್ತಾರೆ. ಆದರೆ ಕರೆಕ್ಟಾಗಿ ನಿಜವಾಗಿಯೂ ಈಡೇರಿಸ್ಕೊಡ್ತೀವಿ ಅನ್ನುವಂಥ ಭರವಸೆಯೇನಾದರೂ ರಾಜ್ಯ ಸರ್ಕಾರ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕೊಟ್ಟರೆ, ಸಾರಿಗೆ ಇಲಾಖೆಗೆ ಹೇಳ್ತೀನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರೆ, ಇವರು ಬಹುಶಃ ಏನು ಈ ಒಂದು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಏನು ಕರೆ ಕೊಟ್ಟಿದ್ದಾರಲ್ಲ ಸಾರಿಗೆ ನೌಕರರು, ಅಂದರೆ ಹತ್ತಿರ 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. 4 ನಿಗಮಗಳಿಂದ 23,000 ಬಸ್ಗಳು ರೋಡಿಗೆ ಇಳಿಯಲ್ಲ ಅನ್ನುವಂಥ ಹೇಳ್ತಾ ಇರೋದು. ಹೀಗಾಗ್ಬಿಟ್ರೆ ಬಸ್ ಮೇಲೆ ಅವಲಂಬಿತವಾಗಿರುವಂಥ, ಅಂದರೆ ಒಂದು ಸಾರಿಗೆ ವ್ಯವಸ್ಥೆ ಮೇಲೆ ಅವಲಂಬಿತವಾಗಿರುವಂಥ ಜನಗಳಿಗೆ ಖಂಡಿತವಾಗಿಯೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗುತ್ತೆ. ಸಂಧಾನ ಸಭೆ ಮೇಲೆ ನಿಲ್ತಾ ಇದೆ. ಸಿದ್ದರಾಮಯ್ಯ ಸಂಧಾನ ಸಭೆ ವಿಫಲವಾಗಿ ಬಿಟ್ಟರೆ ಮುಂದೇನು ಅನ್ನುವಂಥ ಪ್ರಶ್ನೆ. ನಾಳೆ ಎಂದಿನಂತೆ ರೋಡಿಗೆ ಇಳಿಯಲಿವೆ ಎಲೆಕ್ಟ್ರಿಕ್ ಬಸ್, ಬಿಕಾಸ್ ಅದು ಪ್ರೈವೇಟ್ ಟೆಂಡರ್. ಗುತ್ತಿಗೆ ಆಧಾರದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರ ಕೆಲಸ ಮುಂದುವರಿಸ್ತಾರಂತೆ ರಾಜ್ಯ ಸರ್ಕಾರ. ಜನರ ಓಡಾಟಕ್ಕೆ ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸಂಧಾನ ವಿಫಲವಾದರೆ ಖಾಸಗಿ ಬಸ್ಗೆ ಸರ್ಕಾರ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಮೆಟ್ರೋ ಓಡಾಟವನ್ನು ಹೆಚ್ಚಿಸೋದಕ್ಕೆ ಸರ್ಕಾರದಿಂದ ತೀರ್ಮಾನ ಆಗಿದೆ ಈಗಾಗಲೇ. ಮ್ಯಾಕ್ಸಿ ಕ್ಯಾಬ್, ಟೆಂಪೋ ಟ್ರಾವೆಲರ್ ಕೂಡ ಬಳಕೆಗೂ ನಿರ್ಧಾರ ಮಾಡಿಕೊಂಡಿದ್ದಾರಂತೆ ಸರ್ಕಾರದವರು. ಇಫ್ ಇನ್ ಕೇಸ್ ಇವತ್ತಿನ ಮಹತ್ವದ ಮೀಟಿಂಗ್ ಏನಾದರೂ ವಿಫಲವಾದರೆ ಮುಂದಿನ ನಡೆ ಏನು ಸರ್ಕಾರದ್ದು ಅಂತ. ನಾಳೆ ಎಂದಿನಂತೆ ಎಲೆಕ್ಟ್ರಿಕ್ ಬಸ್ಗಳು ರೋಡಿಗಿಳಿಯುತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ, ಗುತ್ತಿಗೆ ಆಧಾರದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರ ಕೆಲಸ ಮುಂದುವರಿಯುತ್ತಂತೆ. ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಸರ್ಕಾರ ಜನರ ಓಡಾಟಕ್ಕೆ. ಹೀಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ. ಇವತ್ತು ಏನು ಸಾರಿಗೆ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಇಫ್ ಇನ್ ಕೇಸ್ ಅವರು ಹೇಳುವಂಥದ್ದಕ್ಕೆ ಸರ್ಕಾರ ಒಪ್ಪದೇ ಇದ್ದರೆ ಖಂಡಿತ ಸಂಧಾನ ಒಂದು ವಿಫಲ ಆಗತ್ತೆ ಅಂತ. ಹೀಗಾಗಿ ಇಫ್ ಇನ್ ಕೇಸ್ ಇವರು ಒಪ್ಪದೇ ಇದ್ಬಿಟ್ರೆ, ಮುಷ್ಕರಕ್ಕೆ ಕರೆ ಕೊಟ್ಬಿಟ್ರೆ, ಆಸ್ ಇಟ್ ಈಸ್ ಅನಿರ್ದಿಷ್ಟಾವಧಿ ಕಾಲ ಕೊಡ್ತಾ ಇರುವಂಥದ್ರಿಂದ ಖಂಡಿತ ತೊಂದರೆ ಆಗುತ್ತೆ ಜನಸಾಮಾನ್ಯರಿಗೆ ಅನ್ನುವಂಥದ್ದು. ಹೀಗಾಗಿ ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆಗೆ ಮುಂದಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ರಿಗೂ ಗೊತ್ತೇ ಇದೆ, ಈ ಒಂದು ಏನು ಎಲೆಕ್ಟ್ರಿಕ್ ಬಸ್ ನೋಡ್ತೀವಿ ಅದರ ಡ್ರೈವರ್ಸ್ಗಳು ಸಂಸ್ಥೆಯವರಲ್ಲ, ಪ್ರೈವೇಟ್ ಟೆಂಡರ್ ಮೇಲೆ ಡ್ರೈವರ್ಸ್ನ ಹೊರಗಡೆಯಿಂದ ತೊಗೊಂಡಿರ್ತಾರೆ ಗುತ್ತಿಗೆ ಆಧಾರದಲ್ಲಿ. ಕಂಡಕ್ಟರ್ಸ್ ಮಾತ್ರ ಅವರು ಸಂಸ್ಥೆಯವರಾಗಿರ್ತಾರೆ, ಅಂದರೆ ಸಾರಿಗೆ ನೌಕರರ ಸಂಸ್ಥೆಯಿಂದ ಇರ್ತಾರೆ. ಹಾಗಾಗಿ ಇವರು ಡ್ರೈವರ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಎಲೆಕ್ಟ್ರಿಕ್ ಬಸ್ಗಳನ್ನು ತರುವಂಥ ಕೆಲಸ ಮಾಡ್ತಾರೆ. ಪ್ರೈವೇಟ್ ವ್ಯವಸ್ಥೆ ಮಾಡಲಾಗುತ್ತೆ, ಮೆಟ್ರೋ ಓಡಾಟವನ್ನು ಹೆಚ್ಚು ಮಾಡಲಾಗುತ್ತೆ, ಮ್ಯಾಕ್ಸಿ ಕ್ಯಾಬ್ ಜೊತೆಗೆ ಟೆಂಪೋ ಟ್ರಾವೆಲರ್ ಕೂಡ ವ್ಯವಸ್ಥೆ ಮಾಡಲಾಗುತ್ತಂತೆ ಸರ್ಕಾರದ ಕಡೆಯಿಂದ. ಇವರು ಇವತ್ತು ನಡೆಯುವಂತಹ ಪ್ರಮುಖವಾದಂಥ ಸಭೆಯಲ್ಲಿ ಸಂಧಾನ ಏನಾದರೂ ವಿಫಲ ಆಗಿಬಿಟ್ಟರೆ ಪ್ಲಾನ್ ಬಿ ಅನ್ನು ರೆಡಿ ಮಾಡಿಕೊಂಡಿರುವಂಥದ್ದು ರಾಜ್ಯ ಸರ್ಕಾರ. ಪ್ರೈವೇಟ್ ಸಾರಿಗೆ ವ್ಯವಸ್ಥೆಗಳ ಮೊರೆ ಹೋಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರ. ಹೀಗಾಗಿ ಸೆಡ್ಡು ಹೊಡೆಯುವಂತಹ ಕೆಲಸ ಆಗಿಬಿಡುತ್ತೆ. ಹತ್ತಿರ 1 ಲಕ್ಷ ಕಾರ್ಮಿಕರು ಬೀದಿಗಿಳಿತಾ ಇರುವಂಥದ್ದು ಪ್ರತಿಭಟನೆಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.